ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗಲ್ಲಿ ಏನೇನಾಗುತ್ತೆ ಏನೇನಿಲ್ಲ ಅಂತ ನಿಮಗೆಲ್ಲ ತೋರಿಸ್ತೀನಿ. ಹಾಗೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಂದ್ರೆ ಬೆಳಗ್ಗೆ ಸ್ಕೂಲ್ ಗಡಿಬಿಡಿಯಲ್ಲಿ ನಾನು ಏನೂ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಟಿಫಿನ್ಗೆ ಮಕ್ಕಳಿಗೆಲ್ಲ ಮೆಂತೆ ಪರೋಟ ಕಟ್ಟಿದೆ. ಹಾಗೆ ಇವಾಗ ನಾವು ಮೆಂತೆ ಪರೋಟನೂ ಮಾಡಿದ್ದೀನಿ, ಹಾಗೆ ಅನ್ನ ಸಾರನ್ನು ಮಾಡಿಬಿಟ್ಟಿದ್ದೀನಿ. ಇವತ್ತು ಏನಪ್ಪ ಅಂತಂದರೆ ಲಂಚ್ಗೂ ನಾನು ಮೆಂತೆ ಪರೋಟನೇ ಮಾಡಿದ್ದೀನಿ. ಇವಾಗ ಸ್ವಲ್ಪ ಟಿಫಿನ್ ತಿಂದಿದ್ದೆ. ಟಿಫಿನ್ ಏನು ಮಾಡಿದ್ದೆ ಅಂದರೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ. ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಸ್ವಲ್ಪ ತಿಂದಾಯಿತು. ಇವಾಗ ಬಟ್ಟೆ ಒಗ್ದಿದ್ದಾಯಿತು, ಆಮೇಲೆ ಮತ್ತು ಏನಾದರೂ ಕೆಲಸ ಇದೆ ಅಂತ ನೋಡ್ಕೋಬೇಕು. ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ಇವಾಗ 11:30 ಆಗಿದೆ. ಇನ್ನು ಮಕ್ಕಳು ಬರೋದೆಲ್ಲ 4 ಗಂಟೆಗೆ. ನನಗೂ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಹಾಗೆ ನೆಗಡಿ ಕೂಡ ಎಲ್ಲ ಬಂದುಬಿಟ್ಟಿದೆ. ಜ್ವರನೂ ಬಂದಿತ್ತು, ಸ್ವಲ್ಪ ಇವಾಗ ಕಡಿಮೆ ಆಗಿದೆ. ಹಾಗಾಗಿ ಮುಖ ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ ಏನೋ ಅನಿಸುತ್ತೆ. ಓಕೆ, ಇವಾಗ ನಾನು ಕ್ಲೀನಿಂಗ್ ಸ್ವಲ್ಪ ಇದೆ, ಕ್ಲೀನಿಂಗ್ ಮಾಡ್ತೀನಿ. ಹಾಗೆ ಒಬ್ಬಳೇ ಇರೋದ್ರಿಂದ ಟೈಮ್ ಪಾಸ್ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸೀರೆನ ಫಾಲ್ಸ್ ಮಾಡೋದಿತ್ತು, ಅದೊಂದು ಸ್ವಲ್ಪ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತ ನೆಕ್ಸ್ಟ್ ನಿಮಗೆ ಹೋಗ್ತಾ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಈವ್ನಿಂಗ್ ರಾತ್ರಿ ಆಗಿದೆ. ಇವಾಗ ಟ್ಯೂಷನ್ ಇತ್ತು, ಹುಡುಗರಿಗೆಲ್ಲ ಟ್ಯೂಷನ್ ಹೇಳೋದಾಯಿತು. ಹಾಗೆ ಈಗ ರಾತ್ರಿ ಡಿನ್ನರ್ ಏನು ಮಾಡೋಣ ಅಂತಂದರೆ ಪಾಲಕ್ ರೈಸು ಹಾಗೆ ಸಜ್ಜಕ ಮಾಡಿದ್ರೆ ಈಗ ಸ್ವಲ್ಪ ಸಜ್ಜಕ ಮಾಡ್ತೀನಿ. ಸಜ್ಜಕ ಆದಮೇಲೆ ಪಾಲಕ್ ರೈಸ್ ಮಾಡ್ತೀನಿ. ಯಾಕಂದರೆ ಸಜ್ಜಕ ಅಂದರೆ ಎಲ್ಲರಿಗೂ ಇಷ್ಟ, ನಮ್ಮ ಪರೀಕ್ಷಿತ್ಗೂ ಇಷ್ಟ, ಹಾಗೆಯೇ ನಮ್ಮ ಚಿಕ್ಕೂ ಇಷ್ಟ. ಅದಕ್ಕೆ ಸ್ವಲ್ಪ ಅದ್ರ ಜೊತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಪ್ಪಳನೂ ಕರಿತೀನಿ, ಚೆನ್ನಾಗಿರುತ್ತೆ ಅಂತ. ಓಕೆ, ಈಗ ಇನ್ನೂ ಸ್ವಲ್ಪ ಒಂದು ಹೋಮ್ವರ್ಕ್ ಇದೆ, ಒಂದು ಬರೀ ಹೋಗಪ್ಪು ನೀನು. ಈಗ ಒಂದು ಹೋಮ್ವರ್ಕ್ ಆದ ತಕ್ಷಣ ಈಗ ಬೇಗ ಈ ಕಡೆ ಸಜ್ಜಕ ಮಾಡಿಬಿಟ್ಟು ಈ ಕಡೆ ರೈಸ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀವಿ. ಹಾಗೆ ನಮ್ಮ ತಂಗಿನೂ ಬಂದಿದ್ಲು. ಯಾಕೆ ಬಂದಿದ್ದೀವಿ ಎಲ್ಲರೂ, ಹಾಗೆ ಏನೇನೆಲ್ಲ ಮಾಡ್ತೀವಿ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ತಾನೇ ಬಂದ್ವಿ, ಈಗ ಬಂದಿರೋದು 2 ಗಂಟೆ ಆಗಿದೆ. ಅವ್ರು ಅಡುಗೆ ಮಾಡ್ತೀನಿ ಅಂದರು. ಬೇಡ, ಬೆಳಗ್ಗೆ ದೋಸೆ ಹಿಟ್ಟು ಮಿಕ್ಕಿತ್ತು, ಅದಕ್ಕೆ ದೋಸೆ ಹಾಕ್ಕೊಡ್ತಾ ಇದ್ದಾಳೆ. ಈಗ ದೋಸೆ ತಿಂದ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಹಾಗೆ ರಾಜಣ್ಣನನ್ನು ತೋರಿಸ್ತೀನಿ, ಅವನೇನು ಮಾಡ್ತಿದ್ದಾನೆ ಅಂತ. ಸಖತ್ತು ತುಂಟ ಆಗ್ಬಿಟ್ಟಿದ್ದಾನೆ. ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ, ತುಂಬ ಅಳ್ತಿದ್ದ ಅವಾಗ. ರಾಜಣ್ಣ ಏನು ಮಾಡತ್ತಿಪ್ಪ? ಹಾಯ್ ಮಾಡಪ್ಪು, ಹಾಯ್ ಮಾಡ, ಹಾಯ್ ಅನ್ನ, ಹಾಯ್. ಪಾಕೊಡಪ್ಪ ಅಂದ, ಪಾಕೊಡು. ಸಖತ್ತಾಗಿದೆಯಲ್ಲ, ನಮ್ಮ ಚಿಕ್ಕಿ ಫೇವ್ರೇಟ್ ಇದು. ಸುಮ್ಮನೆ ಸ್ವಲ್ಪ ತಿನ್ಲಿ ಅಂತ ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೀವಿ. ಬೇಡ, ಹಿಡಿಬೇಡ, ತೊಂಬ. ಹಾ, ತೋಮ 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 ನೀವು ಆಮೇಲೆ ಹತ್ರ ಬಾ. ಮಾರ್ಕೆಟಾ? ಹೋಗಿ ಬನ್ನಿ. ನೀನು ಕೊಡಾಕ ನೋಡಿ, ಇಟ್ಕೋ ಪರ್ಸ. ಬಾಯ್ ಮಾಡಪ್ಪ ಅಮ್ಮಮ್ಮ, ಬಾಯ್ ಅಂದ, ಬಾಯ್ ಮಾಡ ಅಮ್ಮಮ್ಮಗ. ಅಲ್ಲಿ ಇಲ್ಲಿ 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 ತಿನ್ನಿ. ರಾಜಣ್ಣ, ಬಾಯ್ ಮಾಡ ಅಮ್ಮಮ್ಮಗ, ಬಾಯ್ ಮಾಡು. ಹೋಗ್ಬರ್ರಿ. ಬಾಯ್ ಬಾಯ್. ನೀನು ಹೋಗ್ತೀಯಪ್ಪ? ನೀನು ಹೋಗ್ತೀರ? ನೀನು ಹೋಗ್ತೀರ? ನೀನು ಹೋಗ್ತೀಯಪ್ಪ? ಈಗ ನೋಡಕ್
ಏನು ತಗೊಂಬರ್ತೀರಿ ಹೋಗಿ? ಏನು ತಗೊಂಬರ್ತೀರಾ? ಬಜಾರ್ಗೆ ಒಂದು ಕ್ಲಿಪ್ ಕೊಡ ಹಾಕೋತೀನಿ ರೋಸ್. ಹಂಗೆ ಒಬ್ರು ತಲೆಯಿಂದ ಒಬ್ರು ಇಸ್ಕೊತಾರ. ಯಾವ್ದಾದ್ರು ರೆಡ್ ಹಾಕೋತಿ ನೋಡ್ರಿ ರೋಸ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಹೊಸ ಪಾಟ್ ತಂದಿದ್ದೇನು ಮಮ್ಮಿ ಇದು ಮನೆಯಿಂದ? ಎಷ್ಟು ಚೆನ್ನಾಗಿದೆ ಅಷ್ಟು ಒಮ್ಮೆ ತಂದ್ರೆ ಹೌದು ಚಂದ ಅಲ್ಲ? ಯಾವ್ದಾರ ಕಟ್ ಇದು ಬರೇ ನಾನು ಕೊಡಾಕತ್ತಲ್ಲ ಹಾಕ್ತೀನಿ ಬಾ ಕ್ಲಿಪ್. ಕಾಗುಶಪ್ಪು ಆಯ್ತು ಕಬುಷ ಆಯ್ತು. ಹೋಗೋಣ ಮನೆಗೆ. ಬಾಲ್ ಎಲ್ಲದ ಹುಡ್ಕೋಣ ಈಗ. ಇಬ್ರು ಬಾಲ್ ಎಲ್ಲದ ಹುಡ್ಕೋಣ. ಯಾರದ್ದು ಯಾರದ್ದು? ಹಾಯ್ ಮಾಡಪ್ಪ. ಹಾಯ್ ಅನ್ನ ಹಾಯ್ ಮಾಡು. ಹಾಯ್ ಮಾಡು. ಜೇಬ್ನಾಗ ಇಟ್ಕೋ, ಕಿಶೆದಾಗ ಇಟ್ಕೋದು. ಕಿಶೆದಾಗ ಎಲ್ಲದ ಇಟ್ಕೋ. ಅವರೆಲ್ಲ ಕಣ್ಣ ಮುಚ್ಚಲ್ಲೇ ಆಡ್ತಿದ್ದಾರೆ. ಸ್ವರಾಜನ್ ಎಲ್ಲದನ ಸ್ವರಾಜ್? ಹಿಂಗೆ ಮ್ಯಾಲೆ ಎತ್ತಸ ಪುರೀರಿ. ಮ್ಯಾಲೆ ಎತ್ತಸ ಗ್ಲಾಸ್ ಮ್ಯಾಲೆ ಎತ್ತ. ಸಿಕ್ಕ ರಾಜಣ್ಣ ಸಿಕ್ಕ. ಹಾಂ ಈಗ ರೂಮ್ ಎಲ್ಲದನ್ ರಾಜಣ್ಣ? ಎಲ್ಲದನ? ಬಾ ಅಕ್ಕ ಮಮ್ಮಿ ಹುಡ್ಕೊಂಬ ಮಮ್ಮ. ರಾಜಣ್ಣ ಏ ರಾಜಣ್ಣ ಇಲ್ಲದ ಮತ್ತೆ ಮತ್ತೆ ವಾಪಸ್ ಹೋಗ್ಬಿಡು. ನಿಂದ್ರಬೇಕು ಬಿಡು ಅಲ್ಲಿ. ಬಿಡು ಇಲ್ಲಿ ಬಾ. ಇಲ್ಲಿ ಕರ್ಕೊಂಬಾಯಿಲ್ ಕೆಳಗೆ ಬಿಡು. ನೋಡೋ ಎಲ್ಲರೂ ಸಾಲಕ್ಕೆ ನಿಂದ್ರಿ. ಹಾಂ ಇವ್ರು ಬಿಟ್ಟು ಯಾರು? ಇವ ಯಾರು? ಹಾಂ ಸ್ವರಾಜ್ ಹೋಗಪ್ಪ. ಅಲ್ಲೇ ಕೆಳಗೆ ಕುಂದ್ರಿ ಅಲ್ಲೇ ಕುಂದ್ರಿ. ಗುಡ್ ಡಿಶಿಮ್ ಮಾಡತ್ತಾರ ಪೂಲಿ. ನೋಡಲ್ಲ ಡಿಶಿಮ್ ಹೊಲಸಾಗ್ತಾವ. ಎಸ್ ಫ್ರೆಂಡ್ಸ್, ಇವಾಗ ಅವ್ರನ್ನೆಲ್ಲ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾನಿವಾಗ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ನಮ್ಮ ತಂಗಿ ಇಬ್ಬರು ಮಾರ್ಕೆಟಿಗೆ ಹೋದರು. ಪಾಪುನು ಬಿಟ್ಟು ಹೋಗಿದ್ರಲ್ಲ, ಅದಕ್ಕೋಸ್ಕರ ಅವ್ನಿಗೆಲ್ಲ ಸಮಾಧಾನ ಮಾಡಿಸಿ ಇವಾಗ ನಾನು ಕಿಚನ್ ಏನಿದೆ ಎಲ್ಲ ಕ್ಲೀನ್ ಇಡ್ತಾಯಿದ್ದೀನಿ. ಎಷ್ಟು ಗಲೀಜಾಗಿತ್ತು ಅಂದರೆ ದೋಸೆ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು. ಇನ್ನೇನು ನಾನು ಬಂದಲ್ಲ ಪಾಪುನ ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಕೋಮಲ್ ನಮ್ಮ ತಂಗಿ ಇಬ್ಬರೂ ಹೋದರು. ಇವಾಗ ನಾವೆಲ್ಲ ಕ್ಲೀನ್ ಇಡ್ತಾಯಿದ್ದೀನಿ. ನೋಡಿ ಮಿಕ್ಸಿ ಎಲ್ಲ ತುಂಬ ಗಲೀಜಾಗಿದೆ. ಬೇಗ ಕ್ಲೀನ್ ಇಟ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆಯೋಣ ಅಂತ. ಇದೆಲ್ಲ ದೊಡ್ಡ ಸಾಮಾನು ಪಾತ್ರೆಗಳು ಕಾಣಿಸ್ತಿರ್ಬೋದು. ಅದೆಲ್ಲ ನಾಳೆಗೆ
ಒಂದು ಮನೇಲಿ ಅಡುಗೆ ಮಾಡೋದಿದೆ. ತುಂಬ ಒಂದು 15 ಜನ 20 ಜನ ಊಟ ಮಾಡಬೇಕಲ್ವ, ಅಡುಗೆ ಮಾಡಬೇಕು. ಅದಕ್ಕೋಸ್ಕರ ಇದೆಲ್ಲ ತೆಗ್ದಿದ್ದಾರೆ ಅಷ್ಟೇ. ಏನು ಮಾಡ್ತೀವಿ ಯಾಕೆ ಅಂತ ನಿಮಗೆ ಮುಂದಿನ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಹಾಗೆ ಹೀಗೆಲ್ಲ ಕಿಚನ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ತೊಳಿಬೇಕು. ಆಮೇಲೆ ಮಕ್ಕಳಿಗೆಲ್ಲ ಟೀ ಇದು ಹಾಲು ಹಾಕ್ಕೊಡ್ಬೇಕು. ನಾನು ಸ್ವಲ್ಪ ಹಾಗೆ ಬೇಗ ಬೇಗ ಕ್ಲೀನ್ ಇಡ್ತಾಯಿದ್ದೆ. ಹಾಗೆ ನೀವೆಲ್ಲ ಮಕ್ಕಳನ್ನ ಬಿಟ್ಟು ಹೋಗೋದು ಅಂದರೆ ಎಷ್ಟು ಕಷ್ಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಅದರಲ್ಲಿ ಅವನು ಸೈಲೆಂಟಾಗಿದ್ದಾನೆ, ಹಾಗೆ ಎಲ್ಲರ ಜೊತೆ ಹೊಂದ್ಕೊತಾನೆ ಕೂಡ. ಆದ್ರೂ ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವನಿಗೆ ಆಡಿಸ್ಕೊಂಡು, ಹಾಗೆ ನಮ್ಮ ಪರೀಕ್ಷೆ ಇದ್ದರೆ ಸಾಕು ಅವನಿಗೆ ಆಟ ಆಡಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ನಾನು ತುಂಬ ದಿನ ಆಯಿತು ಎಲ್ಲರೂ ವ್ಲಾಗ್ಸ್ ಮಾಡಿ ಅಂದ್ಕೊಳ್ತಾ ಇದ್ದೆ, DM ಮಾಡ್ತಾಯಿದ್ರಿ. ಓಕೆ, ನಾನು ಈಗ ಡೈಲಿ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ಸ್ ಮಾಡಬೇಕಂದ್ರೆ ನನಗೆ ಸ್ವಲ್ಪ ಮಕ್ಕಳೆಲ್ಲ ಇದ್ಮೇಲೆ ಕ್ಲೀನ್ ಮಾಡೋದು, ಹಾಗೆ ಅವ್ರಿಗೆ ಹೋಮ್ವರ್ಕ್ ಹಾಗೆಲ್ಲ ಮಾಡ್ತಿರ್ಬೇಕಾದ್ರೆ ವ್ಲಾಗ್ ಮಾಡೋದನ್ನೇ ಮರ್ತು ಬಿಡ್ತೀನಿ ಒಂದೊಂದು ಸಲ. ಎಷ್ಟೋ ಸಲಿನೇ ವೀಡಿಯೋ ಮಾಡಬೇಕಾದ್ರೆ ನಾನು ಮರ್ತು ಹೋಗಿರ್ತೀನಿ. ಈಗ ಮಾಡ್ಕೊಂಡಿರ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮರ್ತು ಹೋಗಿರ್ತೀನಿ. ಅಯ್ಯೋ ಏನು ಮಾಡಬೇಕಿತ್ತಲ್ಲ, ಅಯ್ಯೋ ನೆನಪಾರ್ಬಿಟ್ಟೆ ಅಂತ. ಹಾಗಾಗಿ ಆ ಥರ ಆಗುತ್ತೆ ಅಷ್ಟೇ. ಆಮೇಲೆ ಮಾಡೋ ಮನಸ್ಸಿದೆ, ಅದು ಮಾಡೋಕ್ಕೆ ಟೈಮ್ ಆಗ್ತಿಲ್ಲ, ಹಾಗೆ ಟೈಮ್ ಬರ್ತಾಯಿಲ್ಲ ಕೂಡ. ಓಕೆ, ಇನ್ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ಕಿಚನ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಎಲ್ಲರೂ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಇಷ್ಟಪಡ್ತಿರೋ ಒಗಟುಗಳನ್ನ ಇಷ್ಟಪಟ್ಟಿದ್ದೀರ. ಹಾಗೆ ನಿಮಗೆಲ್ಲ ಯಾವ್ಯಾವ ಥರ ಒಗಟುಗಳು, ಗಂಡನ ಹೆಸರು ಹೇಳಬೇಕಾದ್ರೆ ಒಗಟು ಹೇಳ್ತಾರಲ್ಲ, ಅದೆಲ್ಲ ಯಾರ್ಯಾರಿಗೆ ಬರುತ್ತೋ ನನಗೆ DM ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ. ನನಗೆ ಅದನ್ನು ಹೇಳ್ತೀನಿ. ನನಗೂ ಒಂಥರ ನೀವು ಆ ಥರ ಮೆಸೇಜ್ ಮಾಡಿದ್ರೆ ನನಗೂ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಹಾಗೆ ನನಗೂ ಇಂಟ್ರೆಸ್ಟು ಕೂಡ ಬರುತ್ತೆ ಇನ್ನು ಹೇಳಬೇಕು ಅಂತ. ಹಾಗೆ ಯಾರ್ಯಾರಿಗೆಲ್ಲ ಗೊತ್ತಿಲ್ವೋ ಅವ್ರಿಗೆಲ್ಲ ಒಂಥರ ಅವ್ರಿಗೂ ಹೇಳ್ಕೊಟ್ಟಂಗಾಗುತ್ತೆ ಅಷ್ಟೇ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಲ್ಲಿರೋ ಸಾಮಾನು ಹಾಗೆ ಇಲ್ಲಿರೋದೆಲ್ಲ ನಾಳೆ ಅಂದರೆ ಮಂಡೇ ಫಂಕ್ಷನ್ ಇದೆ. ಫಂಕ್ಷನ್ ಅಂತಂದರೆ ಪೂಜೆ ಫಂಕ್ಷನ್ ಅಲ್ಲ, ಪೂಜೆ ಅಂತ ಅನ್ಬೋದು. ಅಜ್ಜ ಅಜ್ಜಿದು ಪುಣ್ಯತಿಥಿ ಇದೆ. ಅದಕ್ಕೋಸ್ಕರ ಅದನ್ನೆಲ್ಲ ಈಗ ಸಾಮಾನು ಮೇಲಿರೋದನ್ನೆಲ್ಲ ಕೆಳಗಡೆ ಇಳಿಸಿದ್ದಾರೆ. ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಸಾಮಾನು ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಇವಾಗ ಈಗ ತಾನೇ ಪಾತ್ರೆ ಎಲ್ಲ ತೊಳೆದೆ ನೋಡಿ. ಇಷ್ಟೊಂದು ಪಾತ್ರೆ ಇತ್ತು. ಹಾಗೆ ಹಾಲು ಕಾಸ್ತೆ, ಟೀ ಮಾಡಿದೆ, ಮಕ್ಕಳೆಲ್ಲ ಕುಡಿತಾ ಇದ್ದಾರೆ. ಹಾಗೆ ದೇವ್ರ ದೀಪನೂ ಹಚ್ಚಿದೆ ನೋಡಿ, ದೇವ್ರ ದೀಪ ಹಚ್ಚಿದ್ದೀನಿ. ಇವಾಗ ಪಾಪ ಸ್ವರಾಜ್ಗೆ ಅವ್ರ ಮಮ್ಮಿ ಬಿಟ್ಟು ಹೋಗಿದ್ದಾರೆ. ಹಾಲು ಬಿಸ್ಕೆಟು ಸ್ವಲ್ಪ ತಿನ್ನಿಸ್ಬೇಕು ಅವನಿಗೆ. ಪಾಪ ನಿದ್ದೆ ಬಂದಿದೆ ಅವನಿಗೆ, ಹಾಕಿಸ್ತಾ ಇದ್ದೆ. ನಾನು ಅಲ್ಲಿ ಹಿಂದೆಗಡೆ ಪಾತ್ರೆ ತೊಳಿತಾರಲ್ಲ, ಬಾಂಡೆ ತೊಳೆಯಲ್ಲಿ ಏನಾದ ಸೊಳ್ಳೆ ಭಾಳ ಆಗ್ಬಿಟ್ಟಿದ್ದಾವೆ ಅಲ್ಲಿ. ಅದಕ್ಕೆ ಏನು ಮಾಡಿದೆ, ಬೇಗ ಕತ್ಲಾಗೋಕ್ಕಿಂತ ಮುಂಚೆನೇ ಹೋಗ್ಬಿಟ್ಟು ಪಾತ್ರೆ ತೊಳೆದು ಬರೋಣ ಅಂತ ಹೋಗಿದ್ದೆ. ನೋಡಿದ್ರೆ ಕತ್ಲಾಗ್ಬಿಡ್ತು, ಸೊಳ್ಳೆ ಎಲ್ಲ ಕಚ್ಬಿಡ್ತು. ಈಗ ಪಾಪ ಅವನಿಗೆ ಹಾಲು ಮತ್ತು ಬಿಸ್ಕೆಟ್ ತಿನ್ಸೋಣ. ರಜನ ಇಡೀ ಪರೀಕ್ಷೆ ತೋರಿಸ್ತೀನಿ. ಅಲ್ಲಿ ಇದ್ರ ಮೇಲೆ ಕಾಯಿ ಇಡ್ಬಿಡ. ಏನು ಮಾಡ್ತಾರೆ ಅಂತ ನೋಡೋಣ ಬನ್ರಿ. ಹೋಮ್ವರ್ಕ್ ಬರಿತಿದಾರ ಇಲ್ಲ, ಪರೀಕ್ಷೆ ಇಲ್ಲಿ ಹಿಂಗೆ ಹೊರಗೆ ಬಿಟ್ಟು ಹೋಗಿ. ಆಕೆ ಚಿಕ್ಕಿ ಒಬ್ಬಕ್ಕೆ ಬರೆಯಕತ್ತ ನೋಡಲಿ.
ಚಿಕ್ಕಿ ಒಬ್ಬಾಕೆ ಬರ್ತಾಳ. ಗುಡ್ ಗರ್ಲ್ ಚಿಕ್ಕಿ. ಹಾಯ್ ಮಾಡಮ್ಮು. ಗುಡ್ ಗರ್ಲ್. ಬರೀ ನೀನು ಒಂದೊಂದೇ ತಗೊಳ್ರಿ. ಅವ್ನ್ ಕೊಡು. ಚಮಚ ಕೊಟ್ಟಿಲ್ಲ. ಗೊತ್ತಿದ್ರೆ ಓಪನ್ ಮಾಡಿದ್ ತಗೋ. ಓಪನ್ ಮಾಡಿದ್ ತಗೊಮ್ಮ. ಸಾಕು ಸಾಕು. ಫ್ರಿಜ್ನಾಗ ಇಡ್ಲ ಇವು ಎರಡು ಅವರಿಬ್ರಿಗೆ. ಎರಡು ಕೈ ಅಲ್ಲೇ ಇಟ್ಕೊಂಡು ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ರಾತ್ರಿ ಬಿಗ್ ಬಾಸ್ ನೋಡಿಕೊಂಡು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲಿರಲಿ.